ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವ ಜನರಿಗೆ ಕೌಟುಂಬಿಕ ಕಲಹ ಹೆಚ್ಚಾಗುವ ಸಾಧ್ಯತೆಗಳಿವೆ. ಸಮಾಧಾನ ಚಿತ್ತದಿಂದ ವರ್ತಿಸಬೇಕು. ಜಾರಿಕೊಳ್ಳುವ ಸ್ವಭಾವದಿಂದ ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ ಇರುತ್ತದೆ. ವೃಷಭ ರಾಶಿ. ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗಿಯಾಗುವ ಯೋಗ ಇದೆ. ಹಿರಿಯರ ಸಲಹೆಗೆ ತಕ್ಕಂತೆ ಮುನ್ನಡೆದ್ರೆ ಉತ್ತಮವಾಗಿರುತ್ತದೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ವೈವಾಹಿಕ ಚಿಂತೆ ಕಾಡಬಹುದು. ಮಿಥುನ ರಾಶಿ. ಆರೋಗ್ಯದ ಕಡೆಗೆ ಸೂಕ್ತ ಕಾಳಜಿ ವಹಿಸಿ. ಗಂಭೀರ ಆರೋಪದಿಂದ ಮುಕ್ತರಾಗುತ್ತೀರಿ. ಅನುಕೂಲಕರ ವಾತಾವರಣ ಇರೋದ್ರಿಂದ ಹೆಚ್ಚಿನ ವ್ಯವಹಾರಿಕ ಸುಧಾರಣೆ ಮಾಡಲು ಪ್ರಯತ್ನ ನಡೆಸಿ. ಇನ್ನು ಕರ್ಕ ರಾಶಿ. ಮಾತಿನಂತೆ ಎಲ್ಲ ನಡೆಯೋದಿಲ್ಲ. ಕೆಲಸದಲ್ಲಿ ತೊಂದರೆ ಇದ್ರೂ ನಿಭಾಯಿಸುವಲ್ಲಿ ಸಫಲರಾಗುತ್ತೀರಿ. ಉದಯೋನ್ಮುಖ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತದೆ. ಲಾಭದಾಯಕ ಹುದ್ದೆ ಸಿಗುವಂತ ಸಾಧ್ಯತೆಗಳು ಇವೆ. ಸಿಂಹ ರಾಶಿ. ಮಿತ್ರರು ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ವ್ಯವಹಾರದಲ್ಲಿ ಹಾನಿ ಕಂಡು ಬರಬಹುದು. ಮಂದಗತಿಯ ಕೆಲಸದಿಂದ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಉಂಟಾಗುವ ಸಾಧ್ಯತೆಗಳಿವೆ. ಧೈರ್ಯದಿಂದ ಮಾಡುವ ಕಾರ್ಯಗಳು ಉತ್ತಮ ಫಲವನ್ನ ನೀಡುತ್ತವೆ. ಕನ್ಯಾ ರಾಶಿ. ಪರಿವಾರದೊಂದಿಗೆ ದೂರದ ಪ್ರವಾಸದ ಯೋಗ ಇದೆ. ನೆಮ್ಮದಿಯ ಜೀವನ ಇರುತ್ತದೆ. ಉದ್ಯೋಗವನ್ನ ವಿಸ್ತರಿಸುವಂತಹ ಕಾಲ. ಹಾಗೆಯೇ ದೂರದ ಆಲೋಚನೆ ಮಾಡಿ ಕಾರ್ಯನಿರ್ವಹಿಸುತ್ತೀರಿ. ವೃತ್ತಿಪರತೆಯಿಂದ ಕಾರ್ಯ ಕೈಗೂಡುತ್ತದೆ. ತುಲಾ ರಾಶಿ. ಹಾನಿ ತಡೆಗಟ್ಟುವ ಪ್ರಯತ್ನಕ್ಕೆ ಫಲ ಸಿಗುತ್ತದೆ. ವಿದ್ಯಾರ್ಥಿಗಳಿಗೆ ಶುಭ ಫಲ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆಗಳು ಇರುತ್ತವೆ. ಜೋಪಾನ. ಇನ್ನು ವ್ಯವಹಾರದಲ್ಲಿ ಮಂದಗತಿ ಇದೆ. ವ್ಯಾಪಾರದಲ್ಲಿ ಜಾಗರೂಕತೆ. ವೃಶ್ಚಿಕ ರಾಶಿ. ಲೇವಾದೇವಿ ವ್ಯವಹಾರದಲ್ಲಿ ಅನಿರೀಕ್ಷಿತ ಏರಿಕೆ ಕಂಡು ಬರುತ್ತೆ. ಸಂಗಡಿಗರು ಸಹಕಾರ ತೋರೋದ್ರಿಂದ ನಿರತಂಕ ಜೀವನ ಇರುತ್ತದೆ. ಮಾಡೋ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ. ಆರ್ಥಿಕ ಸಂಕಷ್ಟ ದೂರ ಆಗಬಹುದು. ಧನುರಾಶಿ. ಆಸ್ತಿ ಖರೀದಿ ಅಥವಾ ಮಾರಾಟದ ವ್ಯವಹಾರಗಳು ಕುದುರುತ್ತವೆ. ನೌಕರರ ತೊಂದರೆಗಳು ನಿವಾರಣೆಯಾಗುತ್ತವೆ. ಯೋಗ್ಯತೆಗೆ ಮೀರಿ ದುಡಿಯುವ ಕಾರ್ಯ ನಿಮ್ಮದಾಗುತ್ತದೆ. ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗದ ಸಾಧ್ಯತೆಗಳು ಇವೆ. ಇನ್ನು ಮಕರ ರಾಶಿ. ವ್ಯಾವಹಾರಿಕ ಏಳಿಗೆ ಇದೆ. ದೂರ ಪ್ರಯಾಣದ ಸಂಭವ ಇದೆ. ಗುಪ್ತಧನ, ಲಾಟರಿ, ವ್ಯಾಪಾರದಲ್ಲಿ ಬೆಲೆಗಳ ಹೆಚ್ಚಳದಿಂದ ಲಾಭ, ವಿವಿಧ ಸೌಭಾಗ್ಯಗಳ ಪ್ರಾಪ್ತಿ. ಇನ್ನು ಅನವಶ್ಯಕ ಮಾತು, ಸಿಟ್ಟು, ಅಹಂಕಾರದಿಂದ ಅಗ್ನಿ, ವಿದ್ಯುತ್, ವಾಹನ, ಮಿಷನರಿಗಳಿಂದ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆಗಳು ಇವೆ. ಕುಂಭರಾಶಿ. ದೂರದ ಪ್ರಯಾಣದ ಸಾಧ್ಯತೆಗಳಿವೆ. ಗುಪ್ತಧನ, ಲಾಟರಿ ವ್ಯವಹಾರದಲ್ಲಿ ಲಾಭ ಇರುತ್ತದೆ. ಅನೇಕ ರೀತಿಯ ಸೌಭಾಗ್ಯಗಳು ಸಿಗುವಂತಹ ದಿನ. ಕೊನೆಯದಾಗಿ ಮೀನರಾಶಿ. ಮಹತ್ತರ ಯೋಚನೆಗಳು ಕಾರ್ಯಗತವಾಗಲು ಪ್ರಾಜ್ಞರ ಮಾರ್ಗದರ್ಶನ ಇರುತ್ತದೆ. ಜೀವನದ ಏಳಿಗೆಗೆ ಚಿಂತನೆ ನಡೆಯುತ್ತದೆ. ಕೆಲಸದ ನಡುವೆ ಮತ್ತೊಂದು ಕಾರ್ಯ ವಹಿಸಿಕೊಳ್ಳಲು ಚೈತನ್ಯ. ಮಹಿಳೆಯರು ಪಶ್ಚಾತ್ತಾಪಕ್ಕೆ ಅವಕಾಶವಿಲ್ಲದಂತೆ ನಡೆದುಕೊಳ್ಳುವುದು ಒಳಿತು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.